ಇದ್ರೂ ನಾನು ಸಹಾಯ ಮಾಡ್ತೀನಿ, ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ. ಹಸ್ತದಿಂದ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದೆ. ನಾವೆಲ್ಲರೂ ಕೂಡ ಭಕ್ತಿಯಿಂದ ಚಪ್ಪಾಳೆ ತಟ್ಟುವುದರ ಮೂಲಕ ಜಾತ್ರೆಯ ಈ ವಿಶೇಷತೆಯಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಶ್ರೀ ಗುರು ಬಸವಲಿಂಗಾಯ ಗುರು ಪರಂಪರೆಯ ಆಶೀರ್ವಾದದಿಂದ 100 ವಸಂತಗಳ ಕಾಲ ಬಾಳಲಿ ಎಂಬುದಾಗಿ ಶುಭ ಕೋರಿ ಹಾರೈಸಲಾಗಿದೆ. ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು, ಅಧ್ಯಕ್ಷರು, ಸಿದ್ಧಲಿಂಗ ಮಠ. ಸರ್ವರಿಗೂ ಶರಣಾರ್ಥಿಗಳು. ಸೇವೆಗಾಗಿ ಪೂಜ್ಯರಿಂದ ಇಂದು ಗೋಸಲ ಶ್ರೀ ಪ್ರಶಸ್ತಿಯನ್ನ ಆಶೀರ್ವಾದವಾಗಿ ಪಡೆದಂಥ NS ಶಾಂತಕುಮಾರ್ ಸರ್ ಅವರು ಪ್ರಸಾದ ಒಪ್ಪುವೆಯ ಲಿಂಗ ಒಮ್ಮಟ್ಟಿದ ಅಂಗವೆಲ್ಲ ಲಿಂಗ ಒಪ್ಪುವೆಯ ಸಕಲೇಶ್ವರ ದೇವ ನಿಮ್ಮ ಮುಟ್ಟಿದವರೆಲ್ಲ ನಿಮ್ಮ ತಪ್ಪನೆಯ ಬಸವಾದಿ ಪ್ರಮುಖರನ್ನ ಪೂಜ್ಯ ಗುರುದೇವರನ್ನ ನಮ್ಮಂದಲ್ಲಿ ಭಕ್ತಿಯಿಂದ ಸ್ಮರಣೆಗೈದು ಇವತ್ತಿನಿಂದ 10 ದಿವಸಗಳ ಕಾಲ ವಿಶೇಷವಾಗಿ ಪರಮ ಪೂಜ್ಯ ಶಿವಕುಮಾರ ಮಹಾಶಿವರವರನ್ನ ಕುರಿತು ಶಿವಕುಮಾರ ಚರಿತಂ ಅನ್ನುವಂತಹ ಪುರಾಣವನ್ನು ರಚನೆ ಮಾಡಿರುವ ಷಟ್ಪದಿಯ ಕಾವ್ಯ ಬೃಹತ್ತಾಗಿರುವಂತಹ ಒಂದು ಪುರಾಣನ ರಚನೆ ಮಾಡಿ ಅದರ ಪ್ರವಚನವನ್ನು ತಾವೇ ಇಲ್ಲಿ ನೆರವೇರಿಸ್ತಾ ಇರುವಂತಹ ಅನುಭಾವಿಗಳಾದಂತಹ ಶರಣಯ್ಯ ಶಾಸ್ತ್ರಿಗಳೇ, ಅವರಿಗೆ ತಬಲ ಶ್ರೀಮಠದಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದ ಶ್ರೀಮಠದ ಭಕ್ತರು, ಅನನ್ಯ ಆತ್ಮೀಯರಾದ ಶ್ರೀ ಶಾಂತಕುಮಾರ್ ಅವರೇ, ಅವರ ಕುಟುಂಬದವರೇ, ಎಲ್ಲ ಆತ್ಮೀಯರೇ, ಪ್ರೀತಿಯ ಮಕ್ಕಳೇ, ನಮ್ಮ ಶ್ರೀಮಠದ ಜಾತ್ರಾ ಮಹೋತ್ಸವ 100 ವರ್ಷಗಳಿಗೂ ಮೀರಿ ಬಹಳ ವಿಜೃಂಭಣೆಯಿಂದ ನಡೆದುಕೊಂಡು ಬರ್ತಾ ಇದೆ. 10 ದಿವಸಗಳ ಕಾಲ ನಡೆಯುವಂತಹ ಜಾತ್ರೆ ಒಂದು ಕಡೆ ಧಾರ್ಮಿಕ ಉತ್ಸವಾದಿಗಳಿದ್ದರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದರೆ, ಮತ್ತೊಂದು ಕಡೆ ಜನಗಳ ಪರಿಶೀಲಿಸುವಂತಹ ವಸ್ತು ಪ್ರದರ್ಶನ ಇವೆಲ್ಲವೂ ಕೂಡ ಜಾತ್ರೆಯ ಅಂಗವಾಗಿ ನಡೆದುಕೊಂಡು ಬರ್ತಾ ಇದ್ದಾರೆ. ಇವತ್ತಿನಿಂದ 10 ದಿವಸಗಳ ಕಾಲ ಅನೇಕ ಉತ್ಸವಾದಿಗಳ ಕಾರ್ಯಕ್ರಮ ನಡೀತಾ ಇರ್ತವೆ. ಅದರ ಜೊತೆಗೆ ಇದೊಂದು ವೇದಿಕೆಯಲ್ಲಿ ಅನೇಕ ವಿಧವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಅದಕ್ಕೆ ಮುಂಚೆ 10 ದಿವಸಗಳ ಕಾಲ ಪ್ರವಚನ ಕಾರ್ಯಕ್ರಮವೂ ಕೂಡ ಏರ್ಪಾಟಾಗಿದೆ. ಪ್ರತಿ ವರ್ಷ ಈಗಾಗಲೇ ಕಳೆದ 2 ವರ್ಷಗಳಿಂದ ಬೇರೆ ಬೇರೆ ವಿಚಾರಗಳನ್ನು ಕುರಿತು ಪ್ರವಚನ ಆಗಿದೆ. ಈ ವರ್ಷ ವಿಶೇಷವಾಗಿ ಪರಮ ಪೂಜ್ಯರನ್ನ ಕುರಿತು ರಚನೆ ಮಾಡಿರುವಂತಹ ಶಿವಕುಮಾರ ಚರಿತಾಮೃತ ಅನ್ನುವಂತಹ ಗ್ರಂಥವನ್ನೇ ಕುರಿತು ಅದರ ಪ್ರವಚನವನ್ನೇ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅದನ್ನು ರಚನೆ ಮಾಡಿದಂತಹ ಶರಣಯ್ಯ ಶಾಸ್ತ್ರಿ, ಬೇರೆಯವರು ಬೇಡ, ನೀವೇ ರಚನೆ ಮಾಡಿದ್ದೀರಿ, ನೀವೇ ಅದರ ಬಗ್ಗೆ ಪ್ರವಚನವನ್ನು ಮಾಡಿದರೆ ಅದಕ್ಕೆ ಸೂಕ್ತವಾಗಿದೆ ಅಂತೇಳಿ ಅವರನ್ನ ಕೇಳಿಕೊಂಡ ಮೇಲೆ ಅವರು ಇಂದಿನಿಂದ 10 ದಿವಸಗಳ ಕಾಲ, ಒಂದೊಂದು ದಿವಸ ಅರ್ಧ ಗಂಟೆ ಸಿಗ್ಬೋದು, ಕೆಲವು ದಿವಸಗಳ ಕಾಲ 10 ನಿಮಿಷ ಸಿಗ್ಬೋದು, ಹೇಳಕ್ಕೆ ಬರೋದಿಲ್ಲ. ಆದರೆ ನಮ್ಮಲ್ಲಿ ಈ ಪ್ರವಚನಗಳು ತುಂಬ ಕಡಿಮೆ. ನಿಮ್ಮ ಸಿದ್ದೇಶ್ವರು ಅನ್ನುವಂತಹ ಅದು ಸರಿಯಾದ ಕಾಲಮಾನ ಗೊತ್ತಿದ್ದೇ ಇದ್ದರೂ ಕೂಡ ಅವರು ಇಲ್ಲಿ ತಪೋನುಷ್ಠಾನವನ್ನು ಗೈದು ಶ್ರೀ ಮಠವನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ ಮೂಲ ಪುರುಷರಾಗಿರುವಂತಹ ಅವರನ್ನು ನಿಂತುಕೊಂಡು ಆ ಗೋಸಲ ಸಿದ್ದೇಶ್ವರ ಉತ್ಸವವನ್ನು ಪ್ರತಿ ವರ್ಷ ಪ್ರಥಮವಾಗಿ ಅದನ್ನು ಉತ್ಸವವಾಗಿ ಆಚರಿಸ್ತಾ ಇದ್ದಾರೆ. H. ಗಂಗಾಧರನ್ ಅಂತ ಇದ್ದರು,
ಅವರು ಹಳೆ ವಿದ್ಯಾರ್ಥಿ, ಬಹಳ ಉದಾಹರಣಶೀಲವರ ಕಾಲದಲ್ಲಿ ಪ್ರಮುಖ ಪೂಜ್ಯರ ಕಾಲದಲ್ಲಿ ಇದ್ದಂತಹ ಅವರು ಮೈಸೂರಿನಲ್ಲಿದ್ದರು, MLA ಬೇರೆ ಆಗಿದ್ದರು, ಎಲ್ಲ ಅನುಭವಗಳಾಗಿದ್ದರು. ಅವರು ಇದನ್ನು ತೀರ್ಮಾನ ಮಾಡಿ ಗೋಸಲ ಸಿದ್ದೇಶ್ವರ ಉತ್ಸವವನ್ನು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಅವರು ಪ್ರಥಮವಾಗಿ ಜಾರಿಗೆ ತಂದರು. ಅಲ್ಲಿಂದ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾರೆ. ಅದರ ಜೊತೆಗೆ ಇವತ್ತು ಗೋಸಲ ಶ್ರೀ ಪ್ರಶಸ್ತಿ ಅನ್ನುವಂಥದ್ದು ನಮ್ಮ ಮಠದಲ್ಲಿ ಅನೇಕ ವಿಧವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಹಾಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಯುವಕರಾಗಿರುವ ಉತ್ಸಾಹಗಳಾಗಿರುವಂತಹ ಶಾಂತ್ ಕುಮಾರ್ ಅವರು ನಮ್ಮೆಲ್ಲರೂ ಕೂಡ ಹೀಗೆ ತೀರ್ಮಾನ ಮಾಡಿ ಶಾಂತ್ ಕುಮಾರ್ ಅವರಿಗೆ ಕೊಡೋಣ ಅಂತ ತೀರ್ಮಾನ ಮಾಡಿ ಇವತ್ತು ಅವರಿಗೆ ಗೋಸಲ ಶ್ರೀ ಪ್ರಶಸ್ತಿಯನ್ನು ಶ್ರೀಮಠದಿಂದ ಅವರು ಸ್ವೀಕಾರ ಮಾಡಿರುವಂಥದ್ದು ಅತ್ಯಂತ ಸಂತಸ ಪಡುವಂತಹ ಒಂದು ಸಂಗತಿ. ಅವರ ಬಗ್ಗೆ ಮಾತನಾಡ್ತಾ ಒಂದು ಮಾತನ್ನು ಹೇಳಿದರು, ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳೆಯುವಂಥದ್ದು ಇದೆಯಲ್ಲ ಅದು ಸಾಧನೆ ಅಂತ ಕರೀತಾರೆ. ಸಾಮಾನ್ಯವಾಗಿದ್ದವನು ಅಸಾಮಾನ್ಯವಾಗಿ ಬೆಳೀತಾನಿಲ್ಲ, ಅದು ದೊಡ್ಡ ಸಾಧನೆ. ಒಂದು ಬಡತನ ಕುಟುಂಬದಲ್ಲೇ ಬಂದು ಹಿನ್ನೆಲೆ ಇಲ್ಲದೆ ಹೋದರೂ ಕೂಡ ಸಾಮಾನ್ಯ ಹುದ್ದೆಯಲ್ಲಿದ್ದರೂ ಕೂಡ ಅದನ್ನು ಮೀರಿ ಅವೆಲ್ಲವನ್ನು ತುಳಿದು ಮೇಲೆತ್ತು ಎತ್ತರಕ್ಕೆ ಬೆಳೆಯುವ ಸಾಧನೆಯನ್ನು ಮಾಡ್ತಾನಿಲ್ಲ, ಅದು ನಿಜವಾಗಲೂ ಕೂಡ ಅನುಕರಣೀಯವಾಗಿರುವಂಥದ್ದಂಥ ಒಂದು ಸಾಧನೆಯನ್ನು ಮಾಡಿರುವಂಥವರು ನಮ್ಮ ಶಾಂತ್ ಕುಮಾರ್ ಅವರು ಅಂತ ಹೇಳಬೇಕಾಗಿದೆ. ಅವರು ಅಂತಹ ಒಂದು ಹಿನ್ನೆಲೆಯಲ್ಲಿ ಅವರ ತಾಯಿಯವರು ಬಂದಿದ್ದಾರೆ, ವೆಂಕಟಮ್ಮನವರು ಕೂಡ. ನಿಜವಾಗಲೂ ಕೂಡ ತಾಯಿಗೆ ಎಷ್ಟು ಹೆಮ್ಮೆ ಅನ್ನಿಸ್ತದೆ ಅಂತ ಹೇಳೋಕ್ಕಾಗೋದಿಲ್ಲ. ತಾಯಿ ತಂದೆಗಳಿಗೆ ಮಕ್ಕಳ ಸಾಧನೆಯನ್ನು ನೋಡಿದಾಗ ಆಗುವಂತಹ ಆನಂದ ಬೇರೆ ಯಾವ ಸಂದರ್ಭದಲ್ಲೂ ಆಗೋದಿಲ್ಲ. ಮಕ್ಕಳು ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರಲ್ಲ ಅಂದರೆ ಅವರಿಗೆ ಮತ್ತಷ್ಟು ಹೃದಯ ತುಂಬಿ ಬರ್ತಾ ಇರ್ತದೆ, ಅವರಿಗೆ ಸಂತೋಷ ಉಂಟಾಗ್ತದೆ. ಆ ರೀತಿಯಲ್ಲಿ ಇವತ್ತು ಶಾಂತ್ ಕುಮಾರ್ ಅವರು ತಾಯಿ ಮೆಚ್ಚುವ ಹಾಗೆ, ಸಮಾಜ ಮೆಚ್ಚುವ ಹಾಗೆ, ಎಲ್ಲರೂ ಮೆಚ್ಚಿ ಇವತ್ತು ನಮ್ಮ ಸಮಾಜದ ಒಬ್ಬ ಹೆಮ್ಮೆಯಾಗಿ ಒಬ್ಬ ಯುವಕ ಅಂತೇಳಿ ಇಸ್ಕೊಡುವಂಥ ವ್ಯಕ್ತಿಯಾಗಿದ್ದಾನೆ ಅನ್ನೋದನ್ನು ನಾವು ಹೆಮ್ಮೆಯಿಂದ ಹೇಳಬೇಕಾಗಿರುವಂಥದ್ದು. ಆ ಸಾಧನೆಯನ್ನು ಮಾಡಿರುವಂತಹ ಶಾಂತ್ ಕುಮಾರ್ ಅವರು ಇವತ್ತು ಶ್ರೀ ಮಠದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಮಾಡಿದೆ. ಅವರು ಇನ್ನೂ ಎತ್ತರಕ್ಕೆ ಬೆಳೆಯಲಿ, ಇನ್ನೂ ಅವಕಾಶ ಮಾಡಲಿ, ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡಲಿ. ಈಗ ಅವರು ವೀರಶೈವ ಮಹಾಸಭಾದ ತಾಲೂಕು ಘಟಕದ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಅವರಿಗೆ ಸಮಾಜದಿಂದ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ಟಿರುವಂತಹ ಅವರು. ಹಾಗೆ ಎಲ್ಲವೂ ಕೂಡ ಎತ್ತರಕ್ಕೆ ಬೆಳೆದಾಗ ಅವಕಾಶಗಳು ತಾನಾಗಿ ಉಳಿಕೊಂಡು ಬರ್ತಾ ಇರ್ತವೆ, ಅವೆಲ್ಲ ಅವ್ರನ್ನೇ ಉಳಿಕೊಂಡು ಬರ್ತಾ ಇರ್ತವೆ. ಅವರು ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ಅವರ ತಂದೆ ತಾಯಿಗಳ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಲಿ, ಅವರ ಕುಟುಂಬ ವರ್ಗದವರಿಗೆ ಹೆಮ್ಮೆ ತರಲಿ, ಅಷ್ಟೇ ಅಲ್ಲ ಸಮಾಜಕ್ಕೆ ಒಂದು ಹೆಮ್ಮೆ ತರಲಿ ಎನ್ನುವಂಥ ಆಶಯವನ್ನು ಅವರು ವ್ಯಕ್ತ ಮಾಡ್ತಾ ಅವರಿಗೆ ಬಸವಾದ ಪ್ರಮುಖರ ಪೂಜ್ಯರ ಅನುಗ್ರಹ ಆಶೀರ್ವಾದಗಳಿಂದ ಹಾರೈಸ್ತಾ ಇವತ್ತು ನಾವೆಲ್ಲರ ಮಕ್ಕಳು ಈ ಒಂದು ಪ್ರವಚನವನ್ನು ಆಲಿಸಿ ಇವತ್ತು ಒಂದು ಅರ್ಧ ಗಂಟೆ ಇರುತ್ತೆ, ಗಂಟೆ 35 ನಿಮಿಷ ಇರ್ತದೆ. ಅಲ್ಲಿಂದ ಆಚೆಗೆ ನಾಳೆಯಿಂದನೂ ಕೂಡ ಒಂದು 30 ನಿಮಿಷ ಇರ್ತದೆ. ಎಲ್ಲ ಸಾಮಧಾನ. ಇದು ಯಾರ ಚರಿತ್ರೆ ಅಂದರೆ ಯಾರ ಚರಿತ್ರೆ? ಶಿವಕುಮಾರ ಮಹಾಶಿವರವರ ಚರಿತ್ರೆ.